ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಆಯುಷ್ ಕಾರ್ ಹತ್ತಿ ಹೊರಟಿದ್ದ ವಿಜಯಕುಮಾರ್ ಮನೆಯತ್ತ. ಅವನೇ ಭಾರ್ಗವನ ಮೇಲೆ ದಾಳಿ ಮಾಡಿಸಿ ಹೊಡೆಸಿರುವನೆಂದು ಮನೆಯವರಿಗೆಲ್ಲ ಗೊತ್ತಿತ್ತು. ಆದರೆ ಅದಕ್ಕೆ ಸಾಕ್ಷಿ ಇದೆಯೇ? ಇಲ್ಲ. ಭಾರ್ಗವನಿಗೆ ಹೊಡೆದವರು ಸಿಕ್ಕಿರುವರೇ? ಇಲ್ಲ. ಇದನ್ನೇನು ಪರಿಶೀಲಿಸದೆ, ಮುಂದೆ ಏನಾಗಬಹುದೆಂದು ಯೋಚಿಸದೆ ಹೊರಟಿದ್ದನವ. ತನ್ನ ಅಣ್ಣನಿಗೆ ಈ ರೀತಿ ತೊಂದರೆ ಕೊಟ್ಟವರನ್ನು ಬಿಡಬಾರದೆಂಬ ಕೋಪ ಅಷ್ಟೇ ಅವನನ್ನು ಹೊಕ್ಕಿತ್ತು. ಈಗ ಅದೇ ಕೋಪದಲ್ಲಿ ಹೊರಟವನನ್ನು ಕಂಠಿ ರಸ್ತೆಯಲ್ಲಿ ನೋಡಿದ. ಅವ ಆ ಶಂಭುವನ್ನು ಹುಡುಕಲು ವಿಜಯಕುಮಾರ್ ಮನೆಯತ್ತ ಹೋಗಿದ್ದ. ಅದೇ ಸಮಯಕ್ಕೆ ಆಯುಷ್ ಕಾರ್ ಆ ದಾರಿಯಲ್ಲಿ ಬಂದಿದ್ದನ್ನು ನೋಡಿ ಅನುಮಾನಗೊಂಡವ ತಕ್ಷಣ ಭಾರ್ಗವನಿಗೆ ಕರೆ ಮಾಡಿದ. ನಿದ್ದೆಗೆ ಜಾರಿದ್ದ ಭಾರ್ಗವ್ ಆದ ಫೋನಿನ ಸದ್ದಿಗೆ ಎಚ್ಚರವಾಗಿ ಫೋನ್ ಹಿಡಿದು ನೋಡಿದ. ಕಂಠಿಗೆ ಕೆಲಸ ವಹಿಸಿದ್ದು ನೆನಪಾಗಿ ರಿಸೀವ್ ಮಾಡಿದವ. ಹೇಳು ಕಂಠಿ ಎಂದ. ಅಣ್ಣ, ಆಯುಷ್ ಅಣ್ಣ ವಿಜಯಕುಮಾರ್ ಮನೆ ರಸ್ತೆಯಲ್ಲಿದ್ದಾರೆ ಅಣ್ಣ. ನನಗನ್ಸುತ್ತೆ ಅವರು ಅವನ ಮನೆಗೆ ಹೋಗ್ತಿರಬಹುದು. ತನ್ನ ಅನುಮಾನ ಹೇಳಿದ ಕಂಠಿ. ವಾಟ್? ಆಯು ಆ ವಿಜಯಕುಮಾರ್ ಮನೆಗೆ ಹೋಗ್ತಿದ್ದಾನ? ಆಶ್ಚರ್ಯದಿಂದ ಕೇಳಿದ ಭಾರ್ಗವನ ನಿದ್ದೆ ಹಾರಿ ಹೋದವು. ಹಾ ಅಣ್ಣ, ನಾನು ಶಂಭುನ ಹುಡ್ಕೊಂಡು ಇಲ್ಲಿಗೆ ಬಂದಿದ್ದೆ. ಅಣ್ಣ ಹೋಗೋದನ್ನ ನೋಡಿದೆ ಎಂದ. ಅವನು ಅಲ್ಲಿಗೆ ಯಾಕೆ ಹೋಗ್ತಿದ್ದಾನೆ ಕಂಠಿ? ಏನೋ ಅನಾಹುತ ಮಾಡ್ತಾನೆ ಇವನು ಎನ್ನುತ್ತಾ ಕಾಲ್ ಕಟ್ ಮಾಡಿದ ಭಾರ್ಗವ್ ತಕ್ಷಣ ಆಯುಷ್ಗೆ ಕರೆ ಮಾಡಿದ. ಆ ಕ್ಷಣ ವಿಜಯಕುಮಾರ್ ಮನೆ ಮುಂದೆ ಕಾರ್ ನಿಲ್ಲಿಸಿದ್ದ ಆಯುಷ್ ರಿಂಗಾದ ಫೋನನ್ನು ನೋಡಿ, ಅಣ್ಣ ಯಾಕೆ ಕಾಲ್ ಮಾಡ್ತಿದ್ದಾನೆ? ನಾನು ಇಲ್ಲಿಗೆ ಬಂದಿದ್ದು ಗೊತ್ತಾಯ್ತಾ ಇವನಿಗೆ ಎಂದುಕೊಳ್ಳುತ್ತಾ ಅನುಮಾನಿಸುತ್ತಲೇ ರಿಸೀವ್ ಮಾಡಿ, ಹೇಳು ಅಣ್ಣ ಎಂದ. ಆಯು, ಎಲ್ಲಿದ್ಯಾ ನೀನು? ಬೇಗ ಮನೆಗೆ ಬಾ. ನನಗೆ ಕಾಲು ನೋವು ತಡೆಯೋಕ್ಕಾಗ್ತಿಲ್ಲ. ಆಸ್ಪತ್ರೆಗೆ ಹೋಗಬೇಕು. ಬೇಗ ಬಾ ಆಯು, ತುಂಬ ನೋವಾಗ್ತಿದೆ. ನೋವಲ್ಲಿ ನರಳುತ್ತಿರುವಂತೆ ನಾಟಕವಾಡಿದ. ಇಲ್ಲದಿದ್ದರೆ ಅವ ವಿಜಯಕುಮಾರ್ ಮನೆಗೆ ಹೋಗದೆ ಇರುವವನಲ್ಲ ತನ್ನ ಕೋಪ ತೀರಿಸಿಕೊಳ್ಳಲು. ಭಾರ್ಗವನ ಮಾತಿಗೆ ಗಾಬರಿಗೊಂಡ ಆಯುಷ್, ಅಣ್ಣ ಏನಾಯ್ತು ಅಣ್ಣ? ನಾನು ಈಗಲೇ ಬರ್ತೀನಿ ಮನೆಗೆ ಎಂದವನೇ ಕಾಲ್ ಕಟ್ ಮಾಡಿ ಕಾರ್ ತಿರುಗಿಸಿದ ಮನೆಯತ್ತ. ತನ್ನ ಅಣ್ಣನಿಗೆ ಏನಾದರೂ ಆಗಿದೆಯೇ ಎಂದರೆ ಮಾಡುವ ಕೆಲಸ ಬಿಟ್ಟು ಓಡಿ ಬರುವನಲ್ಲವೇ ಆಯುಷ್. ಅದನ್ನರಿತೆ ತನಗೆ ಕಾಲು ನೋವೆಂದು ಸುಳ್ಳು ಹೇಳಿ ಅವನನ್ನು ಕರೆಯಿಸಿಕೊಂಡ ಭಾರ್ಗವ್ ನಿದ್ದೆಯಿಂದ ಎಚ್ಚರವಾಗಿ ಕುಳಿತ. ಕಾಲು ನೋವು ತುಸು ಕಡಿಮೆಯಾಗಿತ್ತು. ಸ್ವಲ್ಪ ಹೊತ್ತು ನಿದ್ದೆಯಾದರೂ ಮನ ಹಗುರವಾಗಿತ್ತು. ಬೆಳಗ್ಗೆ ನಡೆದಿದ್ದನ್ನೆಲ್ಲ ನೆನಪಿಸಿಕೊಂಡ ಒಮ್ಮೆ. ಅವರಿಬ್ಬರೂ ಸಿಕ್ಕೇ ಸಿಗ್ತಾರೆ, ಎಲ್ಲಿಗೂ ಹೋಗೋದಿಲ್ಲ ಎಂದುಕೊಂಡು ಮುಂದೆ ಏನು ಮಾಡುವುದೆಂದು ಯೋಚಿಸುತ್ತಾ ಕುಳಿತವನಿಗೆ ಅಕ್ಷಯ್ ಕುಮಾರ್ ಕರೆ ಮಾಡಿದ. ಹೇಳಿ ಅಕ್ಷಯ್, ಕರೆ ರಿಸೀವ್ ಮಾಡಿ ಎಂದ. ಇವತ್ತು ನಾಳೆ ಅಷ್ಟೇ ಪ್ರಚಾರ ಇರೋದು ಭಾರ್ಗವ್. ಆದಷ್ಟು ಎಲ್ಲನೂ ಕವರ್ ಮಾಡೋಣ. ನೀನು ಎಷ್ಟೊತ್ತಿಗೆ ಬರ್ತೀಯ ಇಲ್ಲಿಗೆ? ಕೇಳಿದವನಿಗೆ ಗೊತ್ತಿಲ್ಲ ಭಾರ್ಗವನಿಗೆ ಹೀಗಾಗಿದೆ ಎಂದು. ಈಗಲೇ ನನಗೆ ಬರೋಕ್ಕಾಗೋದಿಲ್ಲ ಆಯುಷ್. ಸಂಜೆ ಎನ್ನುತ್ತಿರುವಾಗ ಪೂರ್ಣ, ಆಗಲೇ ಎಚ್ಚರ ಆಯ್ತಾ ನಿಮಗೆ ಎನ್ನುತ್ತಾ ಒಳಬಂದವಳು ಅವ ಫೋನಿನಲ್ಲಿ ಮಾತನಾಡುವುದನ್ನು ಕಂಡು ಮೌನ ವಹಿಸಿದಳು. ಅಕ್ಷಯ್, ನನಗೆ ಸ್ವಲ್ಪ ಸುಸ್ತಾಗಿದೆ. ಸಂಜೆ ಎಲ್ಲಿ ಪ್ರಚಾರ ಮಾಡಬೇಕು ಅನ್ನೋದನ್ನು ನಾನೇ ಹೇಳ್ತೀನಿ. ನೀವು ಮನೆಗೆ ಬಂದು ಹೋಗಿ ಒಂದ್ಸರಿ ಎಂದಾಗ ಅವ ಒಪ್ಪಿದ. ಓಕೆ ಎಂದು ಕಾಲ್ ಕಟ್ ಮಾಡಿದ ಭಾರ್ಗವ್ ಪೂರ್ಣಳತ್ತ ಗಮನ ಕೊಟ್ಟ. ಇಷ್ಟೆಲ್ಲ ಆದಮೇಲೂ ನೀವು ಪ್ರಚಾರಕ್ಕೆ ಹೋಗ್ತೀನಿ ಅಂತಿದ್ದೀರಾ? ಕಣ್ಣು ಕಿರಿದು ಮಾಡಿ ಕೇಳಿದವಳು. ನಿಮ್ಮನ್ನ ಎಲ್ಲಿಗೂ ಹೋಗೋದಕ್ಕೆ ನಾನು ಬಿಡೋದಿಲ್ಲ ಎಂದಳು ತನ್ನದೇ ನಿರ್ಧಾರ ಕೊನೆಯೆಂಬಂತೆ. ನಿನ್ನ ಪರ್ಮಿಷನ್ ಯಾರು ಕೇಳಿದ್ದಾರೆ ಈಗ ಎಂದವ ನಿಧಾನವಾಗಿ ಮೇಲೆದ್ದ. ಪೂರ್ಣ ಅವನ ಕೈ ಹಿಡಿದಳು ಮೇಲೇಳಲು ಸಹಾಯ ಮಾಡುತ್ತಾ. ನೋಡಿ, ಎದ್ದು ಕುತ್ಕೊಳ್ಳೋದಕ್ಕೂ ಆಗ್ತಿಲ್ಲ ನಿಮಗೆ ಸರಿಯಾಗಿ, ಅಂಥದ್ರಲ್ಲಿ ನೀವು ಪ್ರಚಾರಕ್ಕೆ ಹೋಗ್ತೀರಾ? ಎಲ್ಲಿಗೂ ಹೋಗೋ ಹಾಗಿಲ್ಲ ಭಾರ್ಗವ್ ನೀವು, ಧ್ವನಿ ಏರಿಸಿ ಎಂದಳು. ಅವಳ ಭಯ ಆತಂಕವಿನ್ನೂ ಕಡಿಮೆ ಆಗಿರಲಿಲ್ಲ. ಅವ ಕಾಲು ಸರಿಸುತ್ತಾ ಆದ ನೋವಿಗೆ ಮುಖ ಕಿವುಚಿದ. ಅವಳಿಗೆ ಸಂಕಟವಾಯಿತು ಅವನ ನೋವು ನೋಡಿ. ನಿಮಗೇನಾದರೂ ಆದರೆ ನನಗೂ ನೋವಾಗುತ್ತೆ ಭಾರ್ಗವ್. ಅತ್ತೆ, ಆಯು ಎಲ್ಲರೂ ತುಂಬ ನೋವು ಪಡ್ತಾರೆ. ಯಾಕೆ ನಿಮಗೆ ಅರ್ಥ ಆಗೋದಿಲ್ಲ ಇದೆಲ್ಲ? ತನ್ನ ಸಂಕಟ ಹೇಳಿದಳು ಬೇಸರದ ಧ್ವನಿಯಲ್ಲಿ. ನಾಳೆ ಒಂದಿನ ಪ್ರಚಾರ ಇದೆ ಅಷ್ಟೇ. ಮುಂದಿನ ವಾರ ಎಲೆಕ್ಷನ್, ಆಮೇಲೆ ರಿಸಲ್ಟ್. ಆಗ ಮುಗಿಯುತ್ತೆ ನನ್ನ ಕೆಲಸ. ಅಲ್ಲಿವರೆಗೂ ಸ್ವಲ್ಪ ಅರ್ಥ ಮಾಡ್ಕೊ, ಅಡ್ಜಸ್ಟ್ ಮಾಡ್ಕೊ ಮಗುವಂತೆ ಬೇಡಿದ.
ನಿಮಗೆ ಹೀಗೆಲ್ಲ ಆದರೆ ನಮಗೆ ಸಮಾಧಾನ ಇರೋದಿಲ್ಲ ಅಂತ ಹೇಳ್ತಿದ್ದೀನಿ, ಆದರೂ ಮತ್ತೆ ಅದನ್ನೇ ವಾದ ಮಾಡ್ತಿದ್ದೀರಲ್ಲ ನೀವು, ಜೋರು ಮಾಡಿದಳು. ಏನಂತೆ ಪೂರ್ಣ ಅವನದ್ದು ಎನ್ನುತ್ತಾ ಬಂದರು ಶರಾವತಿ. ಭಾರ್ಗವನಿಗೆ ಆಗಿದ್ದನ್ನು ಕಂಡು ಆಫೀಸಿಗೆ ಹೋಗಿರಲಿಲ್ಲ ಅವರು. ಸಂಜೆ ಪ್ರಚಾರಕ್ಕೆ ಹೋಗ್ತಿದ್ದೀನಿ ಅಂತಿದ್ದಾರೆ ಅತ್ತೆ, ಪೂರ್ಣ ಮೇಲೆದ್ದು ನಿಂತು ಹೇಳಿದಳು. ಎಲ್ಲಿಗೂ ಹೋಗೋ ಆಗಿಲ್ಲ ಭಾರ್ಗವ್, ನೀನು ಕಾಲು ನೋವಾಗಿರೋದು ನಿನಗೆ ಗೊತ್ತಿಲ್ವಾ ಹೇಗೆ? ಶರಾವತಿ ಅವನ ಮುಂದೆ ನಿಂತು ಎಂದರು. ಅಮ್ಮ, ಆ ವಿಜಯ್ ಕುಮಾರ್ಗೆ ಬುದ್ಧಿ ಕಲಿಸ್ಬೇಕು ಅಂದರೆ ನಾನು ಪ್ರಚಾರಕ್ಕೆ ಹೋಗಲೇಬೇಕು ಅಮ್ಮ. ಅವನಿಗೆ ಬುದ್ಧಿ ಕಲಿಸುವಂತೆ ಕಲಿಸ್ತೀಯಾ ಅಂತಲೂ ಗೊತ್ತು ನನಗೆ, ಆದರೆ ಮೊದಲು ನೀನು ಹುಷಾರಾಗು. ನಾನು ಪ್ರಚಾರಕ್ಕೆ ಹೋಗದೇ ಇದ್ದರೆ ನನಗೆ ಹೀಗಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ ಅಮ್ಮ, ಅರ್ಥ ಮಾಡ್ಕೊಳ್ಳಿ. ನನಗೆ ಎಲ್ಲ ನನ್ನ ಪ್ಲ್ಯಾನ್ ಪ್ರಕಾರನೇ ಆಗಬೇಕು ಎಂದವನಿಗೆ ತನ್ನ ಮಾತೇ ನಡೆಯಬೇಕು. ನಾನು ಕಮಿಷನರ್ ಜೊತೆ ಮಾತಾಡಿದ್ದೀನಿ, ನಿನ್ನ ಸೆಕ್ಯೂರಿಟಿಗೆ ಪೊಲೀಸ್ ಇರ್ತಾರೆ ಇನ್ಮೇಲಿಂದ ನಿನ್ನ ಜೊತೆ. ಅಮ್ಮ, ನೀವು ನನಗೆ ಸೆಕ್ಯೂರಿಟಿಗೆ ಅಂತ ಇಬ್ಬರನ್ನ ಅಪಾಯಿಂಟ್ ಮಾಡಿದಿರಲ್ಲ, ಮತ್ತ್ಯಾಕೆ ಪೊಲೀಸ್ ಸೆಕ್ಯೂರಿಟಿ? ಇರಲಿ ಭಾರ್ಗವ್, ಪೊಲೀಸ್ ಜೊತೆಗಿದ್ರೆ ಒಳ್ಳೆಯದೇ ಎಂದರವರು. ಮಗನ ರಕ್ಷಣೆ ಮುಖ್ಯ ಅವರಿಗೆ. ಅಣ್ಣ ಅಣ್ಣ ಎನ್ನುತ್ತಾ ಓಡಿ ಬಂದ ಆಯುಷ್ ಆ ಸಮಯಕ್ಕೆ. ಬಾಗಿಲಿಗೆ ಬಂದ ಆಯುಷ್ನನ್ನು ಕಂಡು, ಏನಾಯ್ತು ಆಯು, ಯಾಕೆ ಇಷ್ಟೊಂದು ಭಯ ಪಟ್ಕೊಂಡು ಓಡಿ ಬರ್ತಿದೀಯಾ ಕೇಳಿದರು ಶರಾವತಿ. ಅವರಿಗೆ ಉತ್ತರಿಸದೆ ನೇರವಾಗಿ ಭಾರ್ಗವನ ಬಳಿ ಬಂದ ಆಯುಷ್, ಅಣ್ಣ ಕಾಲು ನೋವು ಅಂದೆ, ಬಾ ಆಸ್ಪತ್ರೆಗೆ ಹೋಗೋಣ ಎಂದ ಆಯುಷ್ಗೆ ಭಾರ್ಗವನ ನಾಟಕ ಗೊತ್ತಾಗಿಲ್ಲ ಇನ್ನು. ಕಾಲು ನೋವಾ, ನನಗೆ ಹೇಳಿಲ್ವಲ್ಲ ನೀವು, ಬನ್ನಿ ಮೊದಲು ಆಸ್ಪತ್ರೆಗೆ ಹೋಗೋಣ ಎಂದಳು ಪೂರ್ಣ ತಕ್ಷಣ. ಅಬ್ಬಾ, ನನಗೆ ಒಂದು ಸಣ್ಣ ಇರುವೆ ಕಡಿದ್ರೂ ಸಾಕು ಆಸ್ಪತ್ರೆಗೆ ಹೋಗೋಣ ಅಂತ ತಯಾರಾಗ್ಬಿಡ್ತೀರಾ ಎಲ್ಲರೂ ನಿಂತಿದ್ದವರನ್ನು ನೋಡುತ್ತಾ ಎಂದ ಭಾರ್ಗವ್. ಮೂವರು ಅವನನ್ನೇ ನೋಡಿದರು ಪಿಳಿ ಕಣ್ಣು ಬಿಡುತ್ತಾ. ನನಗೆ ಕಾಲು ಸ್ವಲ್ಪ ನೋವಿದೆ, ಬೆನ್ನಿಗೂ ಸ್ವಲ್ಪ ನೋವಿದೆ ಅಷ್ಟೇ, ಕಾಲು ಕೈ ಮುರಿದಿಲ್ಲ. ಆ್ಯಂಡ್ ಆಯು, ನಾನು ನಿನಗೆ ಕಾಲು ತುಂಬ ನೋವಿದೆ ಆಸ್ಪತ್ರೆಗೆ ಹೋಗಬೇಕು ಅಂತ ಸುಳ್ಳು ಹೇಳಿದೆ ಎಂದ ಅವನನ್ನು ನೋಡುತ್ತಾ. ಸುಳ್ಳು ಹೇಳಿದ್ಯಾ? ಯಾಕೆ ಅಣ್ಣ? ನೀನು ವಿಜಯ್ ಕುಮಾರ್ ಮನೆಗೆ ಹೋಗದೆ ವಾಪಸ್ ಬರಲಿ ಅಂತ ಭಾರ್ಗವ್ ಎಂದಾಗ ಶರಾವತಿ ಅವರಿಗೆ ಆಶ್ಚರ್ಯ. ಆಯು, ನೀನು ಆ ವಿಜಯ್ ಕುಮಾರ್ ಮನೆಗೆ ಹೋಗಿದ್ಯಾ ಕೇಳಿದರು ಅವನತ್ತ ನೋಡಿ. ಅವ ಮಾತನಾಡದೆ ನಿಂತ. ಹೇಳು ಆಯು, ಭಾರ್ಗವ್ ಹೇಳ್ತಿರೋದು ನಿಜಾನಾ ಮತ್ತೆ ಕೇಳಿದರು ಶರಾವತಿ. ನಿಜಾನ ಅಂತ ಕೇಳ್ತಿದ್ರಲ್ಲ ಅಮ್ಮ, ನಾನು ನಿಜಾನೇ ಹೇಳ್ತಿರೋದು. ಇವನು ಆ ವಿಜಯ್ ಕುಮಾರ್ ಮನೆ ರಸ್ತೆಯಲ್ಲಿ ಇರೋದನ್ನು ಕಂಟಿ ನೋಡಿ ಕಾಲ್ ಮಾಡಿದ್ದ ನನಗೆ ಎಂದ ಭಾರ್ಗವ್. ಈಗ ಇವನಿಗೆ ಹೀಗಾಗಿರೋದು ಸಾಲದೇನೋ ಆಯು, ನಿನಗೂ ಏನಾದರೂ ಆದರೆ ನಾನು ತಡ್ಕೊಳ್ಳೋದಿಲ್ಲ ಗಂಭೀರವಾಯಿತು ಅವರ ಧ್ವನಿ. ಅಮ್ಮ, ನೋಡ್ತಿದ್ದೀರಲ್ಲ ಅಣ್ಣನಿಗೆ ಹೇಗೆ ಹೊಡೆಸಿದಾನೆ ಅಂತ, ಅವನನ್ನು ಸುಮ್ಮನೆ ಬಿಡಬೇಕಾ ಜೋರು ಧ್ವನಿಯಿಂದ ಕೇಳಿದ ಆಯುಷ್. ಅವನ ಮಾತಲ್ಲಿ ವಿಜಯ್ ಕುಮಾರ್ ಮೇಲೆ ಕೋಪವಿತ್ತು. ಅವನನ್ನು ಸುಮ್ಮನೆ ಬಿಡ್ತೀವಿ ಅಂತ ನಾವು ಯಾರೂ ಹೇಳಿಲ್ಲ ನಿನಗೆ. ಇಷ್ಟೆಲ್ಲ ಆದಮೇಲೂ ಭಾರ್ಗವ್ ಸುಮ್ಮನೆ ಇರ್ತಾನೆ ಅಂತ ನಿನಗೆ ಅನಿಸುತ್ತಾ ಆಯುಷ್ನನ್ನು ಕೇಳಿದರು ಶರಾವತಿ. ಅವ ಸುಮ್ಮನೆ ನಿಂತ. ಆಯು, ಅವನನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ನನಗೆ ಕೊಟ್ಟಿರೋ ಈ ನೋವೆಲ್ಲ ಅವನಿಗೆ ವಾಪಸ್ ಸಿಗುತ್ತೆ, ಕೊಡದೇ ಇರೋದಿಲ್ಲ ನಾನು. ಆದರೆ ನೀನು ಆತುರ ಪಟ್ಟು ತಪ್ಪು ಮಾಡಬೇಡ ಎಂದ ಭಾರ್ಗವ್ ಆಯುಷ್ನನ್ನು ನೋಡುತ್ತಾ. ನಾವು ಸುಮ್ಮನಿದ್ರೆ ನಮ್ಮಿಂದ ಏನೂ ಮಾಡೋಕ್ಕಾಗೋದಿಲ್ಲ ಅನ್ಕೋತಾನೆ ಅಣ್ಣ ಅವನು. ಅಂದ್ಕೊಳ್ಳಿ ಬಿಡು, ಅದರಿಂದ ನಮಗೇನೋ ನಷ್ಟ ಇಲ್ವಲ್ಲ. ಆದರೆ ಈಗ ನನಗೆ ಅವನೇ ಹೊಡೆಸಿದ್ದು ಅಂತ ಹೇಳೋದಕ್ಕೆ ನಿನ್ನ ಹತ್ರ ಸಾಕ್ಷಿಯಲ್ಲಿದೆ ಎಂದು ಕೇಳಿದಾಗ ಆಯುಷ್ ಆಗ ಯೋಚಿಸಿದ ತಾನು ಮಾಡ ಹೊರಟಿದ್ದ ತಪ್ಪಿನ ಬಗ್ಗೆ. ಈಗ ನೀನು ಅವನ ಮೇಲೆ ಅಪವಾದ ಹೊರಿಸಿದ್ರೆ ಅವನು ನಮ್ಮ ಮೇಲೆ ತಪ್ಪು ಹೊರಿಸ್ತಾನೆ ಆಯು. ಸಾಕ್ಷಿ ಸಿಗಲಿ, ಅದಕ್ಕಿಂತ ಮೊದಲು ಅವನು ಎಲೆಕ್ಷನ್ನಲ್ಲಿ ಸೋಲು ಕಾಣಲಿ, ಆಗ ಅವನಿಗೆ ಬುದ್ಧಿ ಕಲಿಸ್ತೀನಿ ಎಂದವನಿಗೆ ಚೆನ್ನಾಗಿ ಗೊತ್ತು ಏನು ಮಾಡಬೇಕೆಂದು. ಇಷ್ಟೆಲ್ಲ ಆದಮೇಲೂ ನೀವು ಮತ್ತೆ ಅದೇ ದಾರಿನೇ ಹಿಡಿತಿದ್ದೀರಾ ಅಲ್ವಾ ಕೇಳಿದಳು ಪೂರ್ಣ. ಅದೇ ದಾರಿ ಅಲ್ಲವೇ ಶುಗರ್ಲೆಸ್, ನನ್ನ ದಾರಿಯಲ್ಲೇ ನಾನಿರೋದು. ಆದರೆ ದಾರಿಯಲ್ಲಿ ಬಿದ್ದಿರೋ ಕಸನ ಸ್ವಚ್ಛ ಮಾಡ್ತಿದ್ದೀನಿ ಅಷ್ಟೇ. ಸೋಲದ ಗಂಡನನ್ನು ಕಂಡು ಪೂರ್ಣ ಮುಖ ಊದಿಸಿಕೊಂಡಳು. ನನಗೆ ತೊಂದರೆ ಕೊಡೋರಿಗೆ ಹೆದರಿ ಕುತ್ಕೊಳ್ಳೋ ಗಂಡಲ್ವೇ ನಾನು, ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ನಾನು ಎಂದನವ ಗತ್ತಿನಿಂದ. ಸಂಜೆ ಪ್ರಚಾರಕ್ಕೆ ಹೋಗ್ತಿದ್ಯಾ ಭಾರ್ಗವ್? ಕಾಲು ನೋವಿದೆ, ಬೇಡ ಎಂದರು ಶರಾವತಿ. ಸ್ವಲ್ಪ ಹೊತ್ತು ಅಷ್ಟೇ ಅಮ್ಮ, ಅಕ್ಷಯ್ಗೆ ಮನೆಗೆ ಬರೋದಕ್ಕೆ ಹೇಳಿದ್ದೀನಿ. ನಾನು ನನಗೆ ಹೇಗೆ ಬೇಕೋ ಹಾಗೆ ಎಲ್ಲ ತಯಾರಿ ಮಾಡಿಸ್ತೀನಿ ಎಂದವ ತನಗಾದ ನೋವಿಗೆ ಸವಾಲಾಗಿದ್ದನೇನೋ. ನಿನ್ನ ತಲೆಯಲ್ಲಿ ಇರೋ ಯೋಚನೆ ಆದರೂ ಏನು ಅಣ್ಣ, ಅವನಿಗೆ ಬುದ್ಧಿ ಕಲಿಸ್ಬೇಕು ಅನ್ನೋ ಉಪಾಯ ಏನು
ಕೇಳಿದ ಆಯುಷ್. ಆ ವಿಜಯ್ ಕುಮಾರ್ ಅಮ್ಮನ ಕಾಲಿಗೆ ಬಂದು ಬೀಳಬೇಕು. ನಿಮಗೆ ಹೆದರಿಸಿ ತಪ್ಪು ಮಾಡಿದೆ ಅಂತ ಕೈ ಮುಗಿಬೇಕು. ಎತ್ತಲೋ ನೋಟ ನೆಟ್ಟವ ನುಡಿದ ಗಟ್ಟಿಯಾಗಿ. ಇದೆಲ್ಲ ಯಾವಾಗ ಮುಗಿಯುತ್ತೋ ಗೊತ್ತಿಲ್ಲ, ಆದರೆ ಯಾರಿಗೂ ಏನೂ ಆಗದೆ ಇದ್ರೆ ಸಾಕು ಎಂದಳು ಪೂರ್ಣ. ನಿನಗೆ ಬರೀ ಇದೇ ಯೋಚನೆ ಪೂರ್ಣ. ನಾವು ಹೋಗೋ ದಾರಿಯಲ್ಲಿ ಕಾಲಿಗೆ ಮುಳ್ಳು ಚುಚ್ಚುತ್ತೆ ಅಂತ ಆ ದಾರಿಯಲ್ಲಿ ನಡೆಯೋದನ್ನೇ ಬಿಡ್ತೀವ? ಇಲ್ಲ ತಾನೆ. ಮುಳ್ಳನ್ನ ಪಕ್ಕಕ್ಕೆ ಹಾಕಿ ಮತ್ತೆ ಚುಚ್ಚದಿರಲಿ ಅಂತ ನಮ್ಮ ಬಗ್ಗೆ ಅಲ್ಲದೆ ಅದೇ ದಾರಿಯಲ್ಲಿ ನಡೆಯೋ ಮತ್ತೊಬ್ಬರ ಬಗ್ಗೆನೂ ಯೋಚನೆ ಮಾಡ್ತೀವಿ. ಹಾಗೆ ನಾನು ಹೋಗೋ ದಾರಿಯಲ್ಲೂ ಮುಳ್ಳು ಇವೆ. ಅದನ್ನು ತೆಗೆದು ನನ್ನ ಹಿಂದೆ ನನ್ನನ್ನೇ ನಂಬಿಕೊಂಡು ಬರೋರಿಗೆ ನಾನು ಒಳ್ಳೆಯದನ್ನೇ ಮಾಡ್ತೀನಿ ನುಡಿದನವ ಧೈರ್ಯದಿಂದ. ನಿನ್ನ ಈ ಗುಣಕ್ಕೆ ನಾನು ನಿನಗಾಗೋ ನೋವನ್ನು ತೊಂದರೆಗಳನ್ನ ನೋಡಿಯೂ ಸುಮ್ಮನಿದ್ದೀನಿ ಭಾರ್ಗವ್. ನಿನ್ನಿಂದ 4 ಜನಕ್ಕೆ ಸಹಾಯ ಆಗುತ್ತೆ ಅನ್ನೋದಾದರೆ ನಾನು ಯಾವುದಕ್ಕೂ ತಡೆಯೋದಿಲ್ಲ ನಿನಗೆ ಎಂದರು ಶರಾವತಿ. ಅವರು ನಿಮ್ಮ ಮಾತು ಕೇಳ್ತಾರೆ ಅಂದ್ಕೊಂಡಿದ್ದೆ ಅತ್ತೆ ನಾನು. ಆದರೆ ನೀವು ಅವರಿಗೆ ಹೀಗೆ ಸಪೋರ್ಟ್ ಮಾಡಿದ್ರೆ ಇದನ್ನೇ ಜಾಸ್ತಿ ಮಾಡ್ಕೋತಾರೆ. ನನ್ನ ಸಂಕಟ ನಿಮಗೂ ಅರ್ಥ ಆಗಲಿಲ್ವಾ ಎಂದ ಪೂರ್ಣ ಅಳುತ್ತಾ ಹೊರನಡೆದು ಬಿಟ್ಟಳು. ಅವಳ ಬೇಸರ ಕಂಡ ಭಾರ್ಗವ್, ಅಮ್ಮ ಇವಳಿಗೆ ಅರ್ಥ ಮಾಡಿಸೋದೇ ಆಗೋದಿಲ್ಲ ನನಗೆ ಎಂದ. ಅರ್ಥ ಮಾಡ್ಕೋತಾಳೆ ಭಾರ್ಗವ್. ಅವಳಿಗೆ ಭಯ ಇದೆ ನಿನಗೇನಾದರೂ ಆದರೆ ಅಂತ. ನಾನು ಅವಳ ಜೊತೆ ಮಾತಾಡ್ತೀನಿ. ನಿನ್ನ ಕಾಲು ನೋವು ಹೇಗಿದೆ ಕೇಳಿದರು ಅವನಿಗಾದ ಗಾಯ ನೋಡುತ್ತಾ. ಪರವಾಗಿಲ್ಲ ಅಮ್ಮ, ಮಾತ್ರೆ ತಗೊಂಡಿದ್ದೀರಲ್ಲ, ನೋವು ಸ್ವಲ್ಪ ಕಡಿಮೆ ಆಗಿದೆ ತನ್ನ ಕಾಲನ್ನೇ ನೋಡುತ್ತಾ ಎಂದ. ಸರಿ, ರೆಸ್ಟ್ ಮಾಡು, ನಾನು ಪೂರ್ಣ ಜೊತೆ ಮಾತಾಡ್ತೀನಿ ಎಂದ ಶರಾವತಿಯವರು ಹೊರನಡೆದರು. ಭಾರ್ಗವ್ ಆಯುಷ್ ಜೊತೆ ಮಾತನಾಡುತ್ತಾ ಕುಳಿತ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.